ಈಗ ನೋಡ್ರಿ ಒಟ್ಟಾರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನು ಆ, ಆ, ಇದು ಹೊರಗೆ ಬರಾತೈತಿ. ಇದರಿಂದ ನಮ್ಮ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗೈತಿ. ಯಾಕಂದ್ರೆ ಈ ಪಕ್ಷದ ಸಂಬಂಧ ಹಗಲು ರಾತ್ರಿ ಯಾವುದೋ ಫಲಾಪೇಕ್ಷೆ ಇಲ್ದಂಗೆ ಲಕ್ಷಾಂತರ ಜನ ಕಾರ್ಯಕರ್ತರು ಭಾಳಷ್ಟು ವರ್ಷ ದುಡ್ದಾರ. ನಮ್ಮ ಪಕ್ಷದ ಸಂಸ್ಥಾಪಕರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೇಶದ ಸಂಬಂಧ ಆರ್ಟಿಕಲ್ 370 ವಿರುದ್ಧ ಹೋರಾಟ ಮಾಡಿ ಜೀವವನ್ನು ಕಳ್ಕೊಂಡರು. ಅದಷ್ಟಲ್ದ ದೀನ್ ದಯಾಳ್ ಉಪಾಧ್ಯಾಯವರು ಅವ್ರದ್ದು ಕೂಡ ಮರ್ಡರ್ ಆಯ್ತು ಮೊಘಲ್ ಸರಾಯ್ ಹತ್ರ. ಅದು ಕೂಡ ದೇಶದ ಸಂಬಂಧ ಲಕ್ಷಾಂತರ ನಮ್ಮ ಕಾರ್ಯಕರ್ತರ ಎಮರ್ಜೆನ್ಸಿ ಟೈಮ್ದಲ್ಲಿ ಜೈಲಿಗೆ ಹೋದರು. ಸೊ ದೇಶದ ಸಂಬಂಧ ತಮ್ಮ ಮನೆ, ತಮ್ಮ ಕುಟುಂಬ, ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಇಟ್ಟು ದೇಶದ ಸಂಬಂಧ ದುಡ್ದಂಥವ್ರಿಂದ ಆದಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಈ ರೀತಿಯ ಜಗಳದಿಂದ ನ್ಯಾಚುರಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗ್ತಾಯಿದೆ. ನಾನು ಹೋಪ್ ಮಾಡ್ತೇನೆ ಭಾಳ ಬೇಗನೆ ನಮ್ಮ ಪಕ್ಷದ ನಾಯಕರು, ಮುಖಂಡರು ಇದು ಕರೆಸಿ ಇದನ್ನು ಜಗಳ ಬಗೆಹರಿಸ್ತಾರಂತೇಳಿ ನನಗೊಂದು ನಂಬಿಕೆ ಐತಿ. ಅದು ಆಗಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ. ಏನೋ ಅವ್ರು ಬಾಯಿ ತಪ್ಪಿ ಮಾತಾಡಿರ್ಬೇಕು, ಅದನ್ನು ಭಾಳ ದೊಡ್ಡದು ವಿಷಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ನಾ ಹೇಳಿದ್ದೆ, ಹಿಂದೂ ಕೂಡ ಹೇಳಿದ್ದೆ. ಮಹಾರಾಷ್ಟ್ರ ಎಲೆಕ್ಷನ್, ಛತ್ತೀಸ್ಗಢ ಎಲೆಕ್ಷನ್ನಾಗ ಬಿಜಿ ಇದ್ದರು. ಈಗ ಡೆಲ್ಲಿ ಎಲೆಕ್ಷನದ ಗದ್ದಲ, ಬಿಹಾರ್ ಎಲೆಕ್ಷನದ ಗದ್ದಲ ಶುರು ಆಗೈತಿ. ಅದ್ರ ಜೊತೆ ಪಾರ್ಲಿಮೆಂಟ್ ನಡೆದೈತಿ. ನೋಡೋಣ ಎಷ್ಟು ಬೇಗನೆ ಅವ್ರು ಕರೆದು ಬಗೆಹರಿಸ್ತಾರೆ ಅನ್ನೋಂಥ ಭರವಸೆ. ನಾನು ಇವರು ಅವ್ರ ಬಗ್ಗೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರೂ ಐತಲ್ಲ ಟಿ ವಿ ಮುಂದೆ, ಪೇಪರ್ ಮುಂದೆ ಇದನ್ನು ನಾವು ಪಕ್ಷದವ್ರು ನಾವು ಮಾತಾಡೋದು, ನಮ್ಮ ಡಿಫ್ರೆನ್ಸಸ್ ಮಾತಾಡೋದು ಸರಿಯಲ್ಲ. ನಾವೇನೇ ಇದ್ದರೂ ನಾವು ಒಳಗೆ ಪಕ್ಷದ 4 ಗೋಡೆಯಲ್ಲಿ ನಾವು ಇದನ್ನು ಬಗೆಹರಿಸ್ಕೋಬೇಕು. ಅದಕ್ಕೆ ಪೂರಕವಾದ ವಾತಾವರಣ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ ಅನ್ನೋಂಥ ಭರವಸೆ ನನಗೈತೆ.